श्रीगुरुभ्यो नमः हरिः ओम्। भाष्याणां दशकञ्च पञ्चकयुतं त्रिसश्च निर्णीतयो विष्णोस्तोत्रयुगं दशप्रकरणं कल्पद्वयं च स्मृतिः। श्रीकृष्णां तदन्तसारयमकन्ययावलीदीपनं येनाकाति सदैव मत्वमुनिराजत्यात्सु विद्यान् मम। यस्य श्री हनुमाननुग्रह बलात्तीर्णाम्बुजलीलया लङ्कां प्राप्य निशम्यरामलितां मत्पावनं राक्षसान् रक्षादीन् विनिहत्य वीक्षदशकं दग्ध्वा पर्यन्तां पुनस्तीर्णाब्धिकविपर्यतो यवनमत्तं रामचन्द्रं भजे। अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम्। भवति अदनुभावात् क्रीडमूकोऽपि वाग्मी जडमतिरभिजन्तुर्जायते प्राज्ञमौलिः। सकलवचनजेतो देवता भारती सा मम वचश्रीदत्तां सन्निधिं मानसे च। आसेतो रातुषाराद्रे योतिषोजितवान् मोह सत्यध्यानगुरप्पादो यतीन्द्रैरपि ब्रह्मचर्यहरिप्रीतिसुविद्यावादशालिनः ईश्वरान् कष्टार्थिनः विद्यामान्यान् मुनीन् नमः। समस्तगुरुभ्यो नमः हरि ओम्। ಅಧಿಕ ಮಾಸದ ಪುರುಷೋತ್ತಮನ ಚಿಂತನೆ, ಅದರ ಮಹತ್ವವನ್ನು ನಾವು ಹೇಳ್ತಾ ಇದ್ದೇವೆ. ಅಧಿಕ ಮಾಸದಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಅಧಿಕವಾಗಿ ಬರ್ತದೆ. ಅಧಿಕ ಅಂದರೆ ಹೆಚ್ಚು ಪಟ್ಟು ಪುಣ್ಯ ಬರ್ತದೆ ಅಂತ ನಾವು ನೋಡಿದ್ದು. ಈ ಅಧಿಕ ಮಾಸದಲ್ಲಿ ಸರ್ವಮೂಲ ಪಾರಾಯಣ ಮಾಡಬೇಕು ಅಂತ ನಾನು ಹೇಳಿದ್ದೆ ಹಿಂದಕ್ಕೆ. ಸರ್ವಮೂಲ ಪಾರಾಯಣ ಮಾಡೋದು ವಿಶೇಷ. ಯಾಕೆ ಅಂತಂದ್ರೆ ಈ ಮಾಸದ ಭಗವಂತನ ರೂಪ ಯಾವುದು ಅಂತಂದ್ರೆ ಪುರುಷೋತ್ತಮ, ಪರಮ ಪುರುಷೋತ್ತಮನಾದ ಭಗವಂತ. ಭಗವಂತನ ಎಲ್ಲ ಹೆಸರುಗಳು ನಾಮಗಳು ವಿಶೇಷವೇ, ಎಲ್ಲವೂ ಇದು ಯಾವುದೂ ಇಲ್ಲ ಅಂತಲ್ಲ. ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಜನಾರ್ದನ, ಅನೇಕ ಭಗವಂತನ ರೂಪಗಳೆಲ್ಲವೂ ಕೃಷ್ಣಾಮೃತ ಮಹಾರಾಣದಲ್ಲಿ ಭಗವಂತನ ಹೆಸರು. ಜನಾರ್ದನ, ಪುರುಷೋತ್ತಮ, ಎಲ್ಲ ಹೆಸರುಗಳನ್ನ ಕೃಷ್ಣಾಮೃತ ಮಹಾರಾಣದಲ್ಲಿ ವಿಷಯವನ್ನು ತಗೊಂಡು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಅವನನ್ನು ಸಾಧನೆ ಮಾಡು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಎಲ್ಲ ಭಗವಂತನ ನಾಮವನ್ನು ಹೇಳ್ತಾರೆ, ಹರಿ, ನಾರಾಯಣ, ಕೃಷ್ಣ ಎಲ್ಲ. ಆದರೆ ಪುರುಷೋತ್ತಮ ವಿಶೇಷ ಏನು ಅಂದ್ರೆ ಪುರುಷ ಸೂಕ್ತ ಅಲ್ಲಿ ಬೇರೆ ಯಾರಿಗೂ ಅನ್ವಯಿಸುವುದಿಲ್ಲ. ಪರಮ ಪುರುಷೋತ್ತಮನಾದ ಭಗವಂತನಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಅದರ ಒಂದು ಅರ್ಥವನ್ನ ಸಂಬಂಧಿಸಲಿಕ್ಕಾಗುವುದು. ಈಗ ಬಳಿತಾ ಸೂಕ್ತ ಉಂಟು, ಅದು ಮುಖ್ಯ ಪ್ರಾಣದೇವರ ಸೂಕ್ತ. ಆ ಮುಖ್ಯ ಪ್ರಾಣದೇವರ ಸೂಕ್ತವನ್ನ ಲಕ್ಷ್ಮಿಗೂ ಹೇಳ್ಬೋದು ಮತ್ತು ಭಗವಂತನಿಗೂ ಹೇಳ್ಬೋದು. ಆದರೆ ಪುರುಷ ಸೂಕ್ತವನ್ನ ಬೇರೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಋಷಿ ದೇವತೆ ಛಂದಸ್ಸು ಹೇಳುವಾಗ ಸಹಸ್ರ ಶೀರ್ಷೇತಿ ಷೋಡಶತಸ್ಯ ಸೂಕ್ತಸ್ಯ ನಾರಾಯಣ ಋಷಿ ಅನಷ್ಟುಪ್ ಛಂದ ಅಂತ್ಯಾದಿಷ್ಟ ಪರಮ ಪುರುಷೋ ದೇವತ. ಹಾಗಾಗಿ ಇಲ್ಲಿ ಋಷಿ ಮತ್ತು ದೇವತೆ ಭಗವಂತನೇ ಆಗಿದ್ದಾನೆ. ಹಾಗಾಗಿಯೇ ಇವತ್ತಿಗೂ ಕೂಡ ನಾನು ದೊಡ್ಡ ತತ್ವಜ್ಞಾನಿ ಇದ್ದೇನೆ, ನಾನು ಸರ್ವಮೂಲ ಬಾಯ್ಪಟ ಬರ್ತದೆ, ನಾನು ಸುಧಾ ಪಂಡಿತ, ಹಾಗೆ ಹೀಗೆ 4 ವೇದಗಳು ಬರ್ತದೆ. ಎಷ್ಟೇ ದೊಡ್ಡವರಿದ್ರು ಕೂಡ ಭಗವಂತನಿಗೆ ಅಭಿಷೇಕ ಹಾಕಿ ಅದು ತೀರ್ಥ ಅಂತ ಆಗಬೇಕಾದ್ರೆ ಪುರುಷ ಸೂಕ್ತವನ್ನೇ ಹೇಳಬೇಕು. ಅದು ಭಗವಂತನ ವಿಶೇಷವಾದ ಸನ್ನಿಧಾನ ಅದರಲ್ಲಿ ಇರುವಂತಹದ್ದು, ಭಗವಂತನೇ ಹೇಳಿರುವಂತಹದ್ದು, ಪರಮ ಪುರುಷೋದ. ಹಾಗಾಗಿ ಈ ಒಂದು ಸಮಯದಲ್ಲಿ ಪುರುಷ ಸೂಕ್ತವನ್ನು 33 ಸಲ ಹೇಳುವಂಥದ್ದು, ದಿವಸಕ್ಕೆ 33 ಸಲ. ಆ ರೀತಿಯಲ್ಲಿ ಒಂದು ನಾವು ಪಾರಾಯಣ ಮಾಡುವಂಥದ್ದು. ಈ ಅಧಿಕ ಮಾಸ ಆಗಲಿಲ್ಲ, ಸ್ವಲ್ಪ ಆಯಿತು, ಮುಂದಿನ ಅಧಿಕ ಮಾಸದಲ್ಲಿ ಜಾಸ್ತಿ ಮಾಡುವ, ಈ ರೀತಿಯ ಉತ್ಸಾಹ ಇರಬೇಕು. ಹಾಗಾಗಿ ಭಗವಂತನ ಪರಮ ಪುರುಷೋತ್ತಮ ಎಂದು ತೋರಿಸಿಕೊಡುವಂತಹ ಒಂದು ಸೂಕ್ತ ಅಂದರೆ ಅದು ಪುರುಷ ಸೂಕ್ತ. ಬೇರೆ ಇನ್ಯಾವ ಸೂಕ್ತಗಳನ್ನು ನಾವು ಅವರವರಿಗೆ, ಇಂದ್ರ ದೇವರಿಗೆ ಇದೆ, ಗಣಪತಿಗೆ ಇದೆ, ರುದ್ರದೇವರಿಗಿದೆ, ಎಲ್ಲರಿಗೂ ಸೂಕ್ತಗಳನ್ನ ಭಗವಂತನಿಗೆ ಅಂದ್ರೆ ವೇದದಿಂದ ಪ್ರತಿಪಾದ್ಯ ಎಲ್ಲ ದೇವತೆಗಳು, ಋಷಿಗಳು. ಆದರೆ ಭಗವಂತನ ಸೂಕ್ತ ಅಲ್ಲಿ ಏನಿದೆಯೋ ಅಲ್ಲಿ ಭಗವಂತನೂ ಪ್ರತಿಪಾದ್ಯ ಇದ್ದಾನೆ ಎಲ್ಲ ಕಡೆಯಲ್ಲಿಯೂ. ಆದರೆ ಇಲ್ಲಿ ಮಾತ್ರ ಬೇರೆ ಯಾರು ಇಲ್ಲ, ಭಗವಂತ ಮಾತ್ರ. ಹಾಗಾಗಿ ಅದರಲ್ಲಿ ಕೆಲವರು ಹೇಳ್ತಾರೆ, ಈ ಕರೆಂಟ್ ಉತ್ಪಾದನೆ ಮಾಡಿದ್ದು ಪುರುಷ ಸೂಕ್ತವಾದ ಅರ್ಥವನ್ನು ತಿಳ್ಕೊಂಡು ಉತ್ಪಾದನೆ ಮಾಡಿದ್ದಾನೆ. ನೋಡಿ ಎಂತಹ ಒಂದು ಮಾತು.
ಹಾಗಾಗಿ ಎಲ್ಲರೂ ಏನೇ ಒಂದು ಮಾಡಿರೋದು ರಿಸರ್ಚ್ ಹೊರತು ಸರ್ಚ್ ಅಲ್ಲ, ಸರ್ಚ್ ನಮ್ಮ ಋಷಿ ಮುನಿಗಳು ಮಾಡಿದ್ರು. ಹಾಗಾಗಿ ಅಂತಹ ಮಹತ್ವ ಇರುವಂತಹ ಪುರುಷೋತ್ತಮನ ಮಾಸದಲ್ಲಿ ಪುರುಷ ಸೂಕ್ತವನ್ನ ನಾವು ಪಾರಾಯಣ ಮಾಡುವಂಥದ್ದು ಅದು ವಿಶೇಷ. ಹಾಗಾಗಿ ಭಗವಂತನೇ ಅದಕ್ಕೆ ಋಷಿ, ಭಗವಂತನೇ ಅದಕ್ಕೆ ದೇವತೆ. ಹಾಗಾಗಿ ನಾವು ಭಗವಂತನಿಗೆ ಅಭಿಷೇಕ ಮಾಡಿ ಅದು ತೀರ್ಥ ಅಂತ ಆಗಬೇಕಾದರೆ ಪುರುಷ ಸೂಕ್ತ ಹೇಳಬೇಕೇ ಹೊರತು ಬೇರೆ ಇನ್ನೇನು ಹೇಳಿದ್ರು ಅದು ತೀರ್ಥ ಆಗುದಿಲ್ಲ. ಅದಕ್ಕೆ ಶಂಕರಿಂದ ಬಿದ್ದನೇ ತೀರ್ಥ ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ಶಂಕರಿಂದ ಬಿದ್ದ ತೀರ್ಥ ಅಂತಲ್ಲ, ಪುರುಷ ಸೂಕ್ತವನ್ನು ಹೇಳಿದ್ರೆ ಮಾತ್ರ ತೀರ್ಥ, ಅದು ಪ್ರಧಾನ. ಹಾಗಾಗಿ ಅದು ಒಂದು ವಿಷಯ. ಮತ್ತೆ ಇನ್ನೊಂದು ವಿಷಯ, ನಾವು ಬ್ರಾಹ್ಮಣರಾಗಬೇಕಾದ್ರೆ ನಾನು ನಿತ್ಯದಲ್ಲಿ ಅಧ್ಯಯನ ಮಾಡ್ತೇನೆ, ಪಾಠ ಮಾಡ್ತಾನೆ, ಪ್ರವಚನ ಮಾಡ್ತೇನೆ, ಬಾಯ್ಪಾಠ ಇದೆ, ಏನೋ ಪ್ರಯೋಜನ ಇಲ್ಲ. 10 ಗಾಯತ್ರಿ ಮಾಡಿದರೆ ಮಾತ್ರ ಅವ ಬ್ರಾಹ್ಮಣ. ಎಷ್ಟು ದೊಡ್ಡ ಪಂಡಿತನಿರ್ಲಿ, ಎಷ್ಟು ಪಾಮನ ಇರಲಿ, ಯಾರೇ ಇರಲಿ, ಅವನು ಬ್ರಾಹ್ಮಣ ಅಂತ ಆಗಬೇಕಾ? ಅವನು 10 ಗಾಯತ್ರಿ ಜಪ, 30 ನಾರಾಯಣ ಇದು ಮಾಡಲೇಬೇಕು, ಇಲ್ಲದಿದ್ರೆ ಅವ ಬ್ರಾಹ್ಮಣ ಅಲ್ಲ. ಪುರುಷ ಸೂಕ್ತ ಹೇಗೆ ತೀರ್ಥ ಆಗೋದಿಲ್ಲವೋ ಹಾಗೆ ನಾವು ಬ್ರಾಹ್ಮಣರಾಗಬೇಕಾದ್ರೆ 10 ಗಾಯತ್ರಿ ಕಂಪಲ್ಸರಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಬೆಳಿಗ್ಗೆ 10, ಮಧ್ಯಾಹ್ನ 10, ರಾತ್ರಿ 10, ಎಲ್ಲ 3 ಹೊತ್ತು ಸೇರಿ 10 ಹೇಳಿದ್ದಲ್ಲ ನಾನು. ಹಾಗಾಗಿ 10 ಗಾಯತ್ರಿ ಜಪ, 30 ನಾರಾಯಣ ಮಾಡಿದ್ರೆ ಮಾತ್ರ ಅವ ಬ್ರಾಹ್ಮಣ. ಇನ್ನೊಂದು ವಿಷಯ ಯಾವುದು? ನೈವೇದ್ಯ. ಭಗವಂತನಿಗೆ ನೈವೇದ್ಯ ಮಾಡುವಾಗ ಎಲ್ಲ ಮಂತ್ರಗಳನ್ನು ಹೇಳಿ, ಏನು ಬೇಕಾದ ಹೇಳಿ, ಅನುಸಂಧಾನ ಮಾಡಿ, ಎಲ್ಲವೂ ಮಾಡಿ ದ್ವಾದಶ ಸ್ತೋತ್ರವನ್ನ ಹೇಳಬೇಕು. ಇಡೀ ದ್ವಾದಶ ಸ್ತೋತ್ರವನ್ನು ಮಧ್ವಾಚಾರ ಮಾಡುವಂಥದ್ದು ಆಗುವುದಿಲ್ಲ. ಒಂದು ಅಧ್ಯಾಯ ಹೇಳ್ಬೇಕು, ಆಗುವುದಿಲ್ಲ. ಒಂದು ಶ್ಲೋಕ ಆದ್ರೂ ಹೇಳ್ಬೇಕು. ಹೇಳದೇ ಇದ್ರೆ ಅದು ನೈವೇದ್ಯ ಆಗುವುದಿಲ್ಲ. ನೀವು ಯಾರಿಗೆ ನೈವೇದ್ಯ ಮಾಡಿ, ಭಗವಂತನಿಂದ ಹಿಡಿದು ಎಲ್ಲರ ತನಕವೂ ನೈವೇದ್ಯ ಮಾಡ್ಬೇಕಾದ್ರೆ ಈ ಚಿಂತನೆ ಇರಬೇಕು. ಆದರೆ ಭಗವಂತನಿಗೆ ನೈವೇದ್ಯ ಮಾಡುವಾಗ ದ್ವಾದಶ ಸ್ತೋತ್ರವನ್ನು ಹೇಳುವಂಥ. ಅದಕ್ಕೆ ಇವತ್ತಿಗೂ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇವತ್ತಿಗೂ ಸಂಪ್ರದಾಯ 12 ಅಧ್ಯಾಯ ದ್ವಾದಶ ಸ್ತೋತ್ರ ಪಾರಾಯಣ ಮಾಡುವಂತಹ ಕ್ರಮ ಇದೆ. 12 ಅಧ್ಯಾಯ ನಮ್ಮ ಕಿವಿಗೆ ಕೇಳುವಂತಹದ್ದು, ಮೈಕಿನಲ್ಲಿ ಕೇಳುವಂತಹದ್ದು 1 ಅಧ್ಯಾಯವೋ 2 ಅಧ್ಯಾಯವೋ ಕೇಳ್ತಾರೆ, ರಾಗವಾಗಿ ಹೇಳುವಂಥದ್ದು. ನಿಜವಾಗಿಯೂ 12 ಅಧ್ಯಾಯ ಪಾರಾಯಣ ಮಾಡುವಂಥವ್ರು ಅಲ್ಲಿ ಒಬ್ರು ಇರ್ತಾರೆ, ಇರಲೇಬೇಕು, ಎಲ್ಲ ಪರ್ಯಾಯಗಳಲ್ಲಿ ಇರ್ತಾರೆ. ಆ 12 ಅಧ್ಯಾಯ ಸಮಯದಲ್ಲಿ ಎಷ್ಟು ಸಮಯ ಬೇಕೋ ಒಂದು 20 ನಿಮಿಷ, 20, 25 ಅಥವಾ 15 ನಿಮಿಷ, 15ರಿಂದ 25 ನಿಮಿಷದೊಳಗೆ, ಇಷ್ಟು ನಿಮಿಷಗಳ ಕಾಲ ಸ್ವಾಮಿಗಳು ಕೂಡ ಕೃಷ್ಣದೇವರ ಎದುರುಗಡೆ ಇರುವುದಿಲ್ಲ, ಅವರು ಒಳಗಡೆ ಇರ್ತಾರೆ. ಮತ್ತೆ ಅಲ್ಲಿ ಯಾರ್ಯಾರು ಇರುವುದಿಲ್ಲ. ಇವತ್ತಿಗೂ ಸಂಪ್ರದಾಯ ಮಧ್ವಾಚಾರ್ಯರೇ ಬಂದು ನೈವೇದ್ಯ ಮಾಡ್ತಾರೆ. ಇದನ್ನು ತುಂಬಾ ಜನ ಕಂಡವರು ಇದ್ದಾರೆ. ಹಾಗಾಗಿ ಮಧ್ವಾಚಾರ್ಯರೇ ನೈವೇದ್ಯ ಮಾಡ್ತಾರೆ ಕೃಷ್ಣನಿಗೆ. ಎಷ್ಟು ಸಮಯಗಳ ಕಾಲ? 20 ನಿಮಿಷ. ನೋಡಿ, ದ್ವಾದಶ ಸ್ತೋತ್ರ ಹೇಳಲಿಕ್ಕೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸಮಯ ಇರ್ತಾರೆ. ಕೆಲವೊಮ್ಮೆ ದ್ವಾದಶ ಸ್ತೋತ್ರ ಹೇಳದೇ ಇರೋರು ಇರ್ಬೋದು, ಮೈಕಲ್ಲಿ ಆಗ್ತದೆ. ಹೇಳದೇ ಇದ್ರು ಕೂಡ ಸಮಯ ಅಷ್ಟೇ, ಅಷ್ಟು ಜಪಗಳನ್ನೆಲ್ಲ ಮಾಡ್ಲಿಕ್ಕೆ ಸ್ವಾಮಿಗಳಿಗೆ ಉಂಟು, ಅಷ್ಟು ಜಪ ಮಾಡ್ತಾ ಇರ್ತಾರೆ, ಅಲ್ಲಿ ನೈವೇದ್ಯ ಆಗ್ತದೆ. ಇನ್ನೊಂದು ವಿಶೇಷ ಕೃಷ್ಣ ಮಠದಲ್ಲಿ, ಆ ನೈವೇದ್ಯ ಸಮಯದಲ್ಲೇ ಭಗವಂತನಿಗೆ 3 ಪೂಜೆ, ಅಗ್ನಿ ಪೂಜೆ. ಯಾವ್ದ್ಯಾವುದು? ಒಂದು ಭಗವಂತನ ಪೂಜೆ, ಅಗ್ನ್ಯಂತರ್ಗತ ಪರಶುರಾಮ ಅವನಿಗೆ ಒಂದು ಪೂಜೆ, ಭಗವಂತನ ಪೂಜೆ. ನಂತರ ಯಾವ ರೀತಿಯಲ್ಲಿ ನನ್ನ ಮಾಧ್ಯಮದಲ್ಲಿ ಪೂಜೆ ಮಾಡಬೇಕು ಅಂತ ಭಗವಂತನೇ ಹೇಳ್ತಾನೆ ಭಾಗವತದಲ್ಲಿ. ಭಗವಂತನ ಪೂಜೆ ಮಾಡಬೇಕು, ಅದು ಭಗವಂತನಿಗೆ ತುಂಬಾ ಇಷ್ಟವಾದದ್ದು. ಅದಕ್ಕಿಂತ ಇಷ್ಟವಾದದ್ದು ಹೋಮ ಮಾಡಬೇಕು, ಅದು ಅದೇ ಸಮಯದಲ್ಲಿ ಆಗ್ತದೆ. ಭಗವಂತನಿಗೆ ನೈವೇದ್ಯ ಆಗುವಾಗಲೇ ಅಲ್ಲಿ ಹೋಮ ಮಾಡ್ತಾರೆ, ಅದರ ಹೆಸರು ಅನುಯಾಗ ಅಂತ. ಅಲ್ಲಿ ಹೋಮ ಮಾಡ್ತಾರೆ. ಅದೇ ಸಮಯದಲ್ಲೇ ಮೃಷ್ಟಾನ್ನದಲ್ಲಿ ಬ್ರಾಹ್ಮಣರಿಗೆ ಭೋಜನ ಹಾಕ್ತಾರೆ. ಹಾಗಾಗಿ ಭಗವಂತನ 3 ಪ್ರತೀಕ, ಪ್ರತಿಮೆ ಮಾಧ್ಯಮ, ಅಗ್ನಿ ಮಾಧ್ಯಮ, ಬ್ರಾಹ್ಮಣರ ಮಾಧ್ಯಮ. ಬ್ರಾಹ್ಮಣರಲ್ಲಿ ಊಟಕ್ಕೆ ಹಾಕಿರೋದನ್ನ ವಿಶೇಷವಾಗಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಸಾಕು ಅನ್ನುವಂಥದ್ದು ಬರ್ತದೆ. ಭಗವಂತನಿಗೆ ಪೂಜೆ ಮಾಡಿದರೆ ಸಾಕು ಅನ್ನುವಂಥದ್ದು ಶಬ್ದ ಕೇಳುವುದಿಲ್ಲ. ಅಗ್ನಿಗೆ ನೀವು ಎಷ್ಟು ತುಪ್ಪ ಹಾಕಿರೋ ಸಾಕು ಅನ್ನುವಂಥದ್ದು ಶಬ್ದ ಕೇಳುವುದಿಲ್ಲ. ಅದೇ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಒಂದು ಮಹತ್ತರವಾದದ್ದು ಇಲ್ಲಿ ನಡೀತದೆ. ಹಾಗಾಗಿ ನೈವೇದ್ಯ ಸಮಯದಲ್ಲಿ ನಾವು ದ್ವಾದಶ ಸ್ತೋತ್ರವನ್ನೇ ಹೇಳಬೇಕೇ ಹೊರತು ಬೇರೆ ಏನು ಹೇಳಿದ್ರು ಅದು ನೈವೇದ್ಯ ಆಗುವುದಿಲ್ಲ. ಇದು ಒಂದು ಪ್ರಧಾನ ಅಂಶ. ಇದು ಮಹತ್ವವಾದ ವಿಷಯವನ್ನ ನಾವು ತಿಳ್ಕೊಂಡಿರುವಂಥದ್ದು. ಇನ್ನೊಂದು ಪ್ರಧಾನ, ಸರ್ವಮೂಲ ಪಾರಾಯಣ ಮಾಡಬೇಕು ಅಂತ ನಾನು ಅದರ ವಿಷಯ ಹೇಳಿದೆ. ಯಾಕೆ ಅಂತಂದ್ರೆ
ಸರ್ವಮೂಲಗಳಲ್ಲಿ ದಿವಸಕ್ಕೆ ಒಂದು ಇಷ್ಟು ಗಂಟೆಗಳ ಕಾಲ, ಒಂದು 2 ಗಂಟೆ ಅಥವಾ 3 ಗಂಟೆಗಳ ಕಾಲ ನಾವು ಕುತ್ಕೊಂಡು ಸರ್ವಮೂಲ ಪಾರಾಯಣ ಮಾಡಿದ್ರೆ 1 ತಿಂಗಳು ಬೇಕು ಅದು ಸರ್ವಮೂಲ ಮುಗಿಲಿಕ್ಕೆ. ದಿವಸ ಅಷ್ಟು ಪಾರಾಯಣ ಮಾಡಿದರೆ ದಿವಸಕ್ಕೆ 3 ಬಾರಿ ಪುರುಷೋತ್ತಮ ಅಂತ ಹೆಸರು ಬರ್ತದೆ. ನೋಡಿ, ಶ್ರೀಮದ್ ಆಚಾರ್ಯರ ಗ್ರಂಥ ಎಂತಹ ಗ್ರಂಥ. ಅಧಿಕ ಮಾಸದಲ್ಲಿ ನಾವು ಯಾವ ಪಾರಾಯಣ ಮಾಡಬೇಕು? ಸರ್ವಮೂಲ ಪಾರಾಯಣ ಮಾಡಬೇಕು. ಹಾಗಾಗಿ ಅಷ್ಟು ಒಂದು ಶ್ರೇಷ್ಠ. ಇದನ್ನ ಹಿಂದೆ ಕೇಳಿದ್ದೆ, ಇನ್ನೊಮ್ಮೆ ನೆನಪು ಮಾಡಿ. ಮತ್ತೆ ಇನ್ನೊಂದು ವಿಷಯ, ಪ್ರಧಾನವಾದ ವಿಷಯ, ಆ ಸರ್ವಮೂಲಕ್ಕೆ ಯಾಕೆ ಅಷ್ಟು ಮಹತ್ವ, ಯಾಕೆ ಅಷ್ಟು ಮಹಿಮೆ ಅಂದ್ರೆ, ನಾರಾಯಣ ಪಂಡಿತಾಚಾರ್ಯ ಸುಮತಿಯಲ್ಲಿ ಹೇಳ್ತಾರೆ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸೃಷ್ಟಿ ಹರಿ ವೇಶ್ಮಕತ್ ಸಮಃ ಯದ್ಗತೈ ಕತಮ ವರ್ಣಲೇಖಕ ಸತ್ಯತೀರ್ಥ ಇಯ ಭಾಷ್ಯ ಮಾಲಿಕತ್. ಇದು ನಾರಾಯಣ ಪಂಡಿತಾಚಾರ್ಯ ಹೇಳುವಂಥದ್ದು. ಇದನ್ನೇ ತದನಂತರದಲ್ಲಿ ವಾದಿರಾಜ ಗುರುಸಾರ್ವಭೌಮರು ಬಂದಾಗ ಅವರು ಪ್ರಾರ್ಥನಾ ದಶಕ ಅಂತ ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಏನು, ಸುಖತೀರ್ಥಸ್ಯ ಲೇಖನೆ. ನಮ್ಮ ಕೈ ಯಾವುದಕ್ಕೆ ಸಾರ್ಥಕ ಆಗಬೇಕು? ಶ್ರೀಮದ್ ಆಚಾರ್ಯರ ಗ್ರಂಥವನ್ನ ಬರೀಲಿಕ್ಕೆ ಸಾರ್ಥಕ ಆಗಬೇಕು. ಇದನ್ನ ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾರೆ. ಸುಖತೀರ್ಥ ಅಂದ್ರೆ ಆನಂದ ತೀರ್ಥ, ಮಧ್ವಾಚಾರ್ಯರ ಗ್ರಂಥವನ್ನ ಲೇಖನೆ ಬರಿಬೇಕು. ಆವಾಗ ನಮ್ಮ ಕೈ ಉದ್ಧಾರ ಆಗ್ತದೆ. ತುಂಬಾ ಜನ ಬರೆದವರಿದ್ದಾರೆ. ಸರ್ವಮೂಲವನ್ನು 3-4 ಬಾರಿ ಬರೆದದ್ದು, ಮತ್ತೆ ಸುಮಧ್ವಿಜಯ, ಶ್ರೀಮನ್ ನ್ಯಾಯಸುಧಾ, ಭಾಗವತ, ಇದನ್ನೆಲ್ಲವನ್ನ ಬರೆದಿರೋರು ತುಂಬಾ ಜನ ಸಾಧಕರು ಹಿಂದೆಲ್ಲ ಆಗಿ ಹೋಗಿದ್ದಾರೆ. ನಾನು ಇತ್ತೀಚೆಗೆ ನೋಡಿದವರು ತುಂಬಾ ಜನ ನೋಡಿದೆ, ಬರಿತಾ ಇರ್ತಾರೆ. ನಮ್ಮ ತಂದೆಯ ಶಿಷ್ಯರು ಕೂಡ ಇದ್ದಾರೆ. ನಾವು ಯಥಾಶಕ್ತಿ ಮಾಡಿದ್ದೇವೆ. ಎಲ್ಲರೂ ಮಾಡಲೇಬೇಕಾದ ಕರ್ತವ್ಯ. ಇದಕ್ಕೆ ಎಷ್ಟು ಪುಣ್ಯ ಅನ್ನೋದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಆ ಸರ್ವಮೂಲ ಗ್ರಂಥಗಳಿಗೆ, ಯಾಕೆಂದ್ರೆ ಸರ್ವಮೂಲ ಗ್ರಂಥಗಳಲ್ಲಿ ಪುರುಷ ಸೂಕ್ತ, ಎಲ್ಲಾ ಸೂಕ್ತಗಳು, ಎಲ್ಲ ವೇದಗಳು, ಎಲ್ಲ ಗ್ರಂಥಗಳು, ಎಲ್ಲ ಮಹತ್ತರವಾದ ವಿಷಯ ಅದರಲ್ಲಿ ಉಂಟು. ಒಂದು ಸರ್ವಮೂಲವನ್ನು ನಾವು ತಿಳ್ಕೊಂಡು, ಅದಕ್ಕೆ ಹೇಳ್ತಾರೆ ಸರ್ವಮೂಲದಲ್ಲಿರುವಂತಹ ಒಂದೊಂದು ಗ್ರಂಥ ತಿಳ್ಕೊಂಡ್ರು ಸಾಕು. ಅದರಲ್ಲಿಯೂ ತತ್ರಾಪಿ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಬ್ರಹ್ಮಸೂತ್ರ ಅಣುಭಾಷ್ಯದಲ್ಲಿ ಭಗವಂತನ ಬ್ರಹ್ಮಾಂಡ ಹೇಗೆ ಯಶೋದೆಗೆ ಬ್ರಹ್ಮಾಂಡವನ್ನು ಬಾಯಲ್ಲಿ ತೋರಿಸಿದ್ನೋ ಆ ರೀತಿಯಲ್ಲಿ ಈ ಒಂದು ಸಣ್ಣ ಗ್ರಂಥ 32 ಶ್ಲೋಕ, ಅನುಷ್ಠುಪ್ತನಸ್ಸು, ಚಿಕ್ಕ ಚಿಕ್ಕ ಶ್ಲೋಕ, ವಿಷ್ಣು ಸಹಸ್ರನಾಮದ ಹಾಗೆ 32 ಶ್ಲೋಕ ಉಂಟು. ಅದರಲ್ಲಿ ಇಡೀ ನಮ್ಮ ಶಾಸ್ತ್ರವನ್ನು ಅದರಲ್ಲಿ ಇಟ್ಟಿದ್ದಾರೆ ಶ್ರೀಮದ್ ಆಚಾರ್ಯ. ಎಂತಹ ಒಂದು ಮಹತ್ವ ಅವರು. ಹಾಗಾಗಿ ಅದನ್ನು ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ, ಅದನ್ನು ಬರೆಯುವುದರಿಂದ ಎಷ್ಟು ಪುಣ್ಯ ಅಂದ್ರೆ, ಒಂದು ಶಿವಾಲಯ, ರುದ್ರದೇವರ ದೇವಸ್ಥಾನವನ್ನು ಕಟ್ಟಿಸಿ ನಿತ್ಯದಲ್ಲಿ ಒಂದು ಪೂಜೆ ಎಲ್ಲ ಆಗುವ ಹಾಗೆ ಅರ್ಚಕರನ್ನು ನೇಮಿಸಿ ನಿತ್ಯ ಪೂಜೆ ಆಗುವಾಗ ಏನು ಮಾಡಿದರೆ ಪುಣ್ಯ ಉಂಟೋ ಅದಕ್ಕಿಂತ ಪುಣ್ಯ ವಿಷ್ಣು ದೇವಾಲಯ ಕಟ್ಟಿಸಿದ ಬರ್ತದೆ ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ. ಯಾಕಂದ್ರೆ ಶಿವಲಿಂಗಕ್ಕೂ ಹೆಚ್ಚು ಮಹತ್ವ ಇರೋದು ಸಾಲಿಗ್ರಾಮಕ್ಕೆ ಅಂತ ಎಲ್ಲಾ ಮತದವರು ಒಪ್ಕೊಳ್ತಾರೆ, ಸೈಂಟಿಸ್ಟ್ ಒಪ್ಕೊಳ್ತಾರೆ. ಯಾಕೆಂದ್ರೆ ಅದರಲ್ಲಿ ಅಂತಹ ಪವರ್ ಇದೆ, ಎನರ್ಜಿ ಇದೆ ಸಾಲಿಗ್ರಾಮದಲ್ಲಿ. ಹೇಳ್ತಾರೆ ಅದಕ್ಕೆ ತುಳಸಿ ಇಟ್ಟು ಸಂಪುಷ್ಟ ಮುಚ್ಚಿದ್ರೆ ಮರುಗಡೆ ಒಂದು ಬಿಡುಗಡೆ ಮಾಡ್ತದೆ ಅಂತ ಹೇಳ್ತಾರೆ. ಮತ್ತಿನ್ನೆಂತ ನಾವೆಂತ ಹೇಳಿ. ಹಾಗಾಗಿ ಆ ತುಳಸಿಯನ್ನ ಘ್ರಾಣಂ ಭವತು ನಿರ್ಮಾಲ್ಯ ಘ್ರಾಣನೇನ ಮನೇಶಿನ, ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾರೆ, ಅದನ್ನು ಘ್ರಾಣವನ್ನ ಮಾಡಿದ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ನಮ್ಮ ಮೂಗು ಶ್ರೇಷ್ಠವಾದ ಮೂಗಾಗ್ತದೆ. ಕೆಟ್ಟದ ವಾಸನೆ ಬರುವುದಿಲ್ಲ, ಒಳ್ಳೆಯ ವಾಸನೆ ಮಾತ್ರ ಬರ್ತದೆ. ಅಂತಹ ಸಾಮರ್ಥ್ಯ ಭಗವಂತನ ನಿರ್ಮಾಲ್ಯಕ್ಕೆ. ಹಾಗಾಗಿ ಸಾಲಿಗ್ರಾಮಕ್ಕೆ ಅಷ್ಟು ಮಾತ್ರ. ಅಂತಹ ಭಗವಂತನ ದೇವಾಲಯ ಕಟ್ಟಿಸಿ ಎಲ್ಲಿ ಕಟ್ಟಿಸುದು? ನದಿ ತೀರ. ಯಾವ ನದಿ? ಗಂಗಾ ನದಿ. ನದಿಗಳಲ್ಲಿ ಶ್ರೇಷ್ಠವಾದದ್ದು ಗಂಗಾ ನದಿ. ಗಂಗಾ ನದಿ ತಟದಲ್ಲಿ, ಅಂದ್ರೆ ಗಂಗಾ ನದಿ ಹತ್ತಿರ. ಯಾಕಂದ್ರೆ ಹರಿದ್ವಾರದಲ್ಲಿ ನಾವು ಎಲ್ಲಿ ನೋಡಿದ್ರು ಗಂಗೆ. ಅದಕ್ಕೆ ಅಲ್ಲಿ ಹೆಸರು ಏನಂದ್ರೆ ಬಚ್ಚಲ ಗಂಗೆ ಅಂತ. ಅಂದ್ರೆ ನಮ್ಮ ಮನೆ ಹಿಂದೆ ಬಾತ್ರೂಮ್ ಇರ್ತದೆ, ಅಲ್ಲಿ ಗಂಗಾ ನದಿ. ಅಲ್ಲಿ ಎಲ್ಲಿಯೇ ಹೋಗಿ ನೀವು, ಎಲ್ಲಿಯೇ ಹೋದ್ರು ಗಂಗೆ. ಎಂತಹ ಒಂದು ಸ್ಥಳ ಅದು. ಹಾಗಾಗಿ ಅಂತಹ ಗಂಗಾ ನದಿಯ ತಟದಲ್ಲಿ ಒಂದು ವಿಷ್ಣು ದೇವಾಲಯ, ಭಗವಂತನ ಶ್ರೀನಿವಾಸನೋ ಜನಾರ್ದನನೋ ವಿಷ್ಣುಮೂರ್ತಿಯೋ ಯಾವುದೋ ಒಂದು ಭಗವಂತನ ಪ್ರತಿಮೆ, ಅದನ್ನ ಪ್ರತಿಷ್ಠೆ ಮಾಡಿ ನಿರಂತರ ಕಾಲ, ಎಷ್ಟೋ ವರ್ಷಗಳ ಕಾಲ ನಿರಂತರ ಪೂಜೆ ಆಗುವ ಹಾಗೆ ವ್ಯವಸ್ಥೆ. ಅದಕ್ಕೆ ದುಡ್ಡು ಎಷ್ಟು ಬೇಕು ಅಷ್ಟು ದುಡ್ಡು
ಮತ್ತೆ ನಿಧಿ, ಮತ್ತೆ ಇನ್ನೆಂತ ಅರ್ಚಕರಿಗೆ ಬೇಕಾಗುವಷ್ಟು ಎಣ್ಣೆ ದೀಪ ಎಲ್ಲ ಸಮೃದ್ಧಿಯಾಗಿ ಭಗವಂತನ ಪೂಜೆ ನಡೀಬೇಕು. ಹೂ ತುಳಸಿ ಎಲ್ಲದಿಂದ ಸಮೃದ್ಧಿಯಾಗಿ ಪೂಜೆ ನಡೀಬೇಕು. ಆ ರೀತಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿರುವಂತಹ ಆ ದೇವಸ್ಥಾನವನ್ನ ಅದನ್ನು ದಾನ ಕೊಟ್ರೆ ಎಷ್ಟು ಪುಣ್ಯ. ಅದನ್ನು ದಾನ ಕೊಟ್ರೆ ಎಂತಹ ಪುಣ್ಯ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪುಣ್ಯ. ಅಂತಹ ಪುಣ್ಯ ಕೇವಲ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥವನ್ನ ಒಂದು ಅಕ್ಷರ ಅನುಸಂಧಾನ ಮಾಡಿ ಬರೆದ್ರೆ ಅಷ್ಟು ಪುಣ್ಯ ಉಂಟಂತೆ. ನೋಡಿ ಯಾಕೆ, ಅದಕ್ಕೆ ಯಾದವಾರ್ಯರು, ಸತ್ಯ ಧ್ಯಾನ ತೀರ್ಥ, ಅನೇಕ ಮಹನೀಯರೆಲ್ಲರೂ ಕೂಡ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ಬೋದು ಇಲ್ಲ ಅಂತ ಹೇಳ್ತಿದ್ರು. ಎಲ್ಲ ತೀರ್ಥಕ್ಷೇತ್ರ ಇಲ್ಲೇ. ಯಾಕೆಂದ್ರೆ ಗಂಗಾ ನದಿ ಸ್ನಾನ ಮಾಡಿದ್ರೆ ನಿಮಗೆ ಏನಾಗ್ತದೆ, ನಮ್ಮ ರೋಗಗಳು ಪರಿಹಾರ ಆಗ್ತದೆ. ನನಗೂ ತುಂಬಾ ಅನುಭವ ಆಗಿದೆ. ಏನೋ ಒಂದ್ ಸ್ವಲ್ಪ ಚಳಿ ಜ್ವರ ಬಂದಾಗಿತ್ತು, ಒಂದ್ಸಲ ಮುಳುಗಿದೆ ಗಂಗೆಯಲ್ಲಿ, ಆರಾಮಾಗೋಯ್ತು, ಆರೋಗ್ಯವಂತನಾಗ್ಬಿಟ್ಟು, ಏನೋ ಸಮಸ್ಯೆ ಇಲ್ಲ. ಅದು ಪರಿಹಾರ ಇದೆ. ಮತ್ತೆ ನಮ್ಮ ಪಾಪಗಳನ್ನು ಪರಿಹಾರ ಆಗ್ತದೆ, ಅದು ಗೊತ್ತಾಗುದಿಲ್ಲ. ಆದ್ರೂ ಪಾಪ ಪರಿಹಾರ ಆಗ್ತದೆ, ಮತ್ತೆ ಒಳ್ಳೇದಾಗ್ತದೆ ಅಂತ ನಮಗೆ ನಂಬಿಕೆ ಇದೆ, ಅದು ಸರಿ. ಆದ್ರೆ ಜ್ಞಾನ ಬರುವುದಿಲ್ಲ. ಯಾಕಂದ್ರೆ ಆ ಗಂಗೆಯೇ ಮಧ್ವಾಚಾರ್ಯರ ಬಳಿ ಬಂದು ಅವರ ಪಾದವನ್ನು ತೊಳೆದು ಪ್ರೋಕ್ಷಣೆ ಮಾಡಿಕೊಂಡು ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾಳೆ. ವಿತ್ವಾ ಭುವಂ ದೇವರ ದೈಜಗಾಮ ಶಾಖಾ ವಿಶೇಷ 10ನೇ ಸರ್ಗದಲ್ಲಿ ಬರ್ತದೆ. ಆ ನೆಲವನ್ನ ಸೀಳಿ ಯಾರು ಭೂಮಿ ತಾಯಿ ಆ ಭೂಮಿಯನ್ನ ಸೀಳ್ಕೊಂಡು ಗಂಗೆ ಬರ್ತಾಳಂತೆ. ಬಂದು ಮಧ್ವಾಚಾರ್ಯರ ಪಾದವನ್ನು ತೊಳೆದು ಹೋಗ್ತಾಳೆ. ನೋಡಿ ಎಂತಹ ಒಂದು. ಹಾಗಾದ್ರೆ ಗಂಗೆಗಿಂತ ಮಿಗಿಲಾದವರು ಶ್ರೀಮದ್ ಆಚಾರ್ಯರು. ಅದಕ್ಕೆ ಹೇಳಿದ್ರು, ಗಂಗಾ ಸ್ನಾನ ಮಾಡಿದ್ರೆ ಏನು ಪುಣ್ಯವೋ ಅದಕ್ಕಿಂತ ಹೆಚ್ಚು ಪುಣ್ಯ ಯಾವುದಕ್ಕೆ ಅಂದ್ರೆ ಶಾಸ್ತ್ರದಲ್ಲಿ ಸ್ನಾನ ಮಾಡಿ. ಅದಕ್ಕೆ ತೀರ್ಥ ಅಂತ ಅದಕ್ಕೆ ಹೆಸರು. ಯಾವುದಕ್ಕೆ? ಗಂಗೆಗೂ ತೀರ್ಥ, ಮತ್ತು ನಮ್ಮ ಮಧ್ವಾಚಾರ್ಯ ಹೆಸರು ಆನಂದ ತೀರ್ಥ. ಆ ಆನಂದ ತೀರ್ಥರು ಕೊಟ್ಟಂತಹ ಆ ಶಾಸ್ತ್ರದಲ್ಲಿ ನಾವೇನಾದ್ರು ಮುಳುಗಿ ಸ್ನಾನ ಮಾಡಿದ್ರೆ, ತೀರ್ಥ ಸ್ನಾನ ಮಾಡಿದ್ರೆ ಸಕಲ ಪಾಪಗಳು ಪರಿಹಾರ ಆಗ್ತದೆ. ಅದಕ್ಕೆ ಸುಮತಿಜಲ್ಲಿ ಒಂದು ಮಾತು ಬರ್ತದೆ, ಸೂರ್ಯ ಕತ್ತಲೆಯನ್ನು ನಾಶ ಮಾಡಿ ಬೆಳಕನ್ನು ಕೊಡುವ. ಅಷ್ಟೇ ಸೂರ್ಯನಿಗೆ ಆಗುವಂತ ಕೆಲಸ, ಅವನಿಗೆ ಅಷ್ಟೇ ಶಕ್ತಿ ಇರುವುದು. ಆದ್ರೆ ಮಧ್ವಾಚಾರ್ಯ ಹಾಗಲ್ಲ, ಬೆಳಕು ಕೊಡ್ತಾರೆ. ಯಾಕಂದ್ರೆ ಸುಮತಿಜಲ್ಲಿ ತೋರಿಸಿದ್ದಾರೆ, ತಮ್ಮ ಅಂಗುಷ್ಟದಿಂದ, ಕಾಲಿನ ಅಂಗುಷ್ಟದಿಂದ ಜಗ್ ಅಂತ ಬೆಳಕು ಬಂದಿದೆ ರಾತ್ರಿ ಸಮಯದಲ್ಲಿ. ಹಾಗಾದ್ರೆ ಅವರಿಗೆ ಆ ಸಾಮರ್ಥ್ಯವಿದೆ. ಆ ಸೂರ್ಯನಿಗಿಂತ ಮಿಗಿಲಾದದ್ದು ಯಾವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಅಂಧಕಾರ, ತಮಸ್ಸು ಅಂದ್ರೆ ಅಜ್ಞಾನ. ಆ ಅಜ್ಞಾನವನ್ನ ಪರಿಹಾರ ಮಾಡಿ ಒಳ್ಳೆಯ ಜ್ಞಾನವನ್ನ ಕೊಡ್ತಾರಂತೆ ಶ್ರೀಮದ್ ಆಚಾರ್ಯ. ಹಾಗಾಗಿ ಏನೇನಾಯ್ತು, ಸೂರ್ಯನಿಗಿಂತ ಮಿಗಿಲಾದ ಶ್ರೀಮದ್ ಆಚಾರ್ಯರು ಅಂತ. ಹಾಗಾಗಿ ಅಂತಹ ಮುಖ್ಯ ಪ್ರಾಣದೇವರ ಮಧ್ವಾಚಾರ್ಯರ ವೇದವ್ಯಾಸ ದೇವರ ಸೇವೆ ನಿರಂತರ ಮಾಡಬೇಕು. ಅದಕ್ಕೆ ಉತ್ಸಾಹ ಕಡಿಮೆ ಆಗಬಾರ್ದು. ಆ ರೀತಿಯಲ್ಲಿ ಆ ಶ್ರೀಮದ್ ಆಚಾರ್ಯದ ಗ್ರಂಥಗಳನ್ನ ನಿತ್ಯದಲ್ಲಿ ಪಾರಾಯಣ ಮಾಡುವುದು, ಬರೆಯುವುದು, ಇದಕ್ಕೆ ತುಂಬಾ ಪುಣ್ಯ ಹೇಳಿದ್ದನ್ನು ನಾವು ಈಗ ಕೇಳಿದ್ದೇವೆ. ಇದನ್ನು ನಿರಂತರವಾಗಿ ಅಧಿಕ ಮಾಸದಲ್ಲಿ ಮಾತ್ರ ಅಲ್ಲ, ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂತು, ಅವತ್ತು ಮಾತ್ರ ರಾಯರ ನೆನಪು, ಮತ್ತೆ ಉಳಿದ ದಿವಸ ಎಲ್ಲೂ ಇಲ್ವೇ ಇಲ್ಲ. ಅದಲ್ಲ, ನಿತ್ಯದಲ್ಲಿಯೂ ಆರಾಧನೆ ಮಾಡಿ. ಹಾಗೆ ಈ ಅಧಿಕ ಮಾಸದಲ್ಲಿ ಮಾತ್ರ ಸರ್ವಮೂಲ ಪಾರಾಯಣ ಅಲ್ಲ, ನಿತ್ಯದಲ್ಲಿಯೂ ಸರ್ವಮೂಲ ಪಾರಾಯಣ, ಸುಮಧ್ವಿಜಯ, ಅನೇಕ ನಾವು ಈ ಆಧ್ಯಾತ್ಮಿಕದಲ್ಲಿ ಇದ್ದರೆ ಆ ಭಗವಂತನ ಅನುಗ್ರಹ ಆಗ್ತದೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಸರ್ವಮೂಲ ಪಾರಾಯಣ ಬರೆಯುವಂತಹದ್ದು, ಅವರ ಗ್ರಂಥಗಳನ್ನ ಬರೆಯುವಂತಹದ್ದು, ಈ ಚಿಂತನೆಯನ್ನ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದನ್ನ ಭಗವಂತನಿಗೆ ಅರ್ಪಿಸಬೇಕು. ಆವಾಗ ನಮಗೆ ಏನು ಬೇಕೋ ಅದೆಲ್ಲವೂ ಸಿಗ್ತದೆ. ಅಂತಹ ಭಗವಂತ ಸರ್ವಮೂಲ ಪ್ರತಿಪಾದ್ಯನಾದ ಆ ಭಗವಂತ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.